ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಸೊ ಈ ವರ್ಷದ ರಕ್ಷಾಬಂಧನನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮಗೆ ಮುಂದೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ. ಸೊ ಇದು ಬಂದು ನನ್ನ ತಮ್ಮ, ಎರಡನೇ ತಮ್ಮ ಇವನು. ಓಕೆನಾ, ಅಂದರೆ ನಮ್ಮಮ್ಮನ, ನನಗೆ ಚಿಕ್ಕಮ್ಮ ಇದ್ದಾರಲ್ವ, ನಮ್ಮಮ್ಮ ಅವರ ಸಿಸ್ಟರ್ಸ್ ಇದ್ದಾರಲ್ಲ, ಅವರ ಮಕ್ಕಳು. ಸೊ ಇವನ ನೇಮ್ ಬಂದು ಪ್ರದೀಪ್. ನಾವೆಲ್ಲ ಪ್ರೀತಿಯಿಂದ ಕರೆಯೋದು ಚಿಂಟು ಅಂತ. ಸೊ ಇವನು ಡಿಗ್ರಿ ಓದ್ತಾ ಇದ್ದಾನೆ. ಸೊ ಅವನು ಕಾಲೇಜ್ ಮುಗಿಸ್ಕೊಂಡ ತಕ್ಷಣ ಮನೆಗೆ ಬಂದ. ಸೊ ನಾವೆಲ್ಲ ಟಿಫನ್ ಮುಗಿಸ್ಕೊಂಡು ಆಗ್ತಾನೆ ಕೂತಿದ್ವಿ. ಅವ್ನು ಬಂದ ತಕ್ಷಣ ಅವನು ಟೈಪಿಂಗ್ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳ್ತಿದ್ದ. ಹಾಗಾಗಿ ಸಡನ್ನಾಗಿ ಏನು ಹೇಳ್ತಾರೆ, ಹೌಸದ್ರಲ್ಲಿ ಸ್ನಾನ ಮಾಡಿಕೊಂಡು ಸೊ ಅವನಿಗೆ ರಾಖಿ ಕಟ್ತಾ ಇದ್ದೀವಿ. ಸೊ ಅವನ್ನ ನೋಡಿ ತುಂಬ ದಿನ ಆಗಿತ್ತು. ಸೊ ನೀವು ವ್ಲಾಗಲ್ಲಿ ಫಸ್ಟ್ ಟೈಮ್ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಏನು. ಇವನ್ನ ಫಸ್ಟ್ ಟೈಮ್ ನಾನು ವ್ಲಾಗಲ್ಲಿ ಶೇರ್ ಮಾಡ್ತಾ ಇರೋದು, ಇವನ ಫೇಸ್ನ. ಸೊ ಇವನು ನನ್ನ ಮುದ್ದಿನ ತಮ್ಮ. ನನಗೆ ನನ್ನ ತಮ್ಮ ಕಿಶನ್ ಇದ್ದಾನಲ್ವ, ಸೊ ಅವನಿಗಿಂತ ಒಂದು ಕೈ ಹೆಚ್ಚು ಪ್ರೀತಿ ಇವನ ಮೇಲೇ. ಚಿಕ್ಕ ವಯಸ್ಸಿಂದ ಇದ್ದಾಗಿಂದನೂ ಅಷ್ಟೇ ಇವನಂದರೆ ನನಗೆ ತುಂಬಾ ಇಷ್ಟ. ಏನೋ ಗೊತ್ತಿಲ್ಲ, ಆ ಒಂದು ಬಾಂಡಿಂಗ್ ಆ ರೀತಿ ಬೆಳೆದುಬಿಟ್ಟಿದೆ. ಜೊತೆಲೇ ಆಡಿ ಬೆಳೆದಿದ್ದಲ್ವ. ಸೊ ಹಾಗಾಗಿ ಇವರೆಲ್ಲ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಸ್ವಲ್ಪ ಶೈನೆಸ್ ಇದ್ದೇ ಇರುತ್ತಲ್ವ. ಹಾಗಾಗಿ ಇವನು ತುಂಬಾ ಮಾತಾಡ್ತಾನೆ. ಕ್ಯಾಮ್ರಾ ಆನ್ ಮಾಡಿದಾಗ ತುಂಬ ಸೈಲೆಂಟ್ ಆಗಿಬಿಡ್ತಾನೆ. ನನ್ನ ತಮ್ಮ 3 ಜನನೂ ಅಷ್ಟೇ, ಕ್ಯಾಮ್ರಾ ಮುಂದೆ ಅಷ್ಟಾಗಿ ಮಾತಾಡಲ್ಲ. ಕ್ಯಾಮ್ರಾ ಆಫ್ ಮಾಡಿದ ತಕ್ಷಣ ತುಂಬಾ ಮಾತಾಡ್ತಾರೆ 3 ಜನನೂ. ಅಣ್ಣಯ್ಯ ಬಾರು ಅಕ್ಕಡ ತಾರ ಅಣ್ಣಯ್ಯ ಬಾರು. ಲಶಿಕ್, ನಿನಗೆ ಅಕ್ಕನ ಕೈಲಿ ರಾಖಿ ಕಟ್ಟಿಸ್ತೀನಿ ಇವತ್ತು ನಾನು. ಲಿಶಾಂತು. ಸೊ ಇವಾಗ ಒಬ್ಬನಿಗೆ ರಾಖಿ ಕಟ್ಟಾಯಿತು. ಅವನನ್ನ ಮುದ್ದಿನ ತಮ್ಮ ಅವನು. ಸೊ ನಾನು ಇನ್ನೂ ಇಬ್ಬರು ತಮ್ಮದಿರಿದ್ದಾರೆ. ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ಬಂದಮೇಲೆ ರಾಖಿ ಕಟ್ಟಬೇಕು. ಸೊ ಇವನು ಕಾಲೇಜ್ ಮುಗಿಸ್ಕೊಂಡು ಬಂದ. ಏನು ಬೇಡ ಕಣೋ, ಬೇಡ. ಸೊ ಊಟ ಮಾಡ್ಕೊಡೋ, ಸಾರಿ ಮಾಡ್ಬಿಟ್ಟ. ಮತ್ತೆ ಮಗಿನ ಇಲ್ಲ, ಒಂದು ಸ್ವಲ್ಪ ಬಿಟ್ಬಿಟ್ಟು ಹೋಗಿರ್ತೀನಿ, ನಾನು ಮಾಡ್ಕೊಂಡು ಬಂದ್ಬಿಡ್ಲಾ ಸಾಂಬಾರು. ಅವ್ನು ನನ್ನ ಕೈಯೇ ಬಿಡಲ್ಲ ನನ್ನ ಮಗ. ಅವ್ನಿಗೆ ಇಷ್ಟ ಇಲ್ಲ ಹಾಕೊಳಕ್ಕೆ. ಸೊ ನನ್ನ ತಮ್ಮ ಕಿಶನ್ ಮತ್ತೆ ಇನ್ನೊಬ್ಬ ಸಂದೀಪ್ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ನಮ್ಮ ಅಮ್ಮನ ಕರ್ಕೊಂಡು. ಹೇಳಿದ್ನಲ್ವ ಅವ್ರ ಕಣ್ಣಿಗೆ ಪೊರೆ ಬಂದಿದೆ, ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ. ಸೊ ಅದಕ್ಕೆ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಇವನು ಬಂದು ನನ್ನ ಎರಡನೇ ತಮ್ಮ, ನನ್ನ ಮುದ್ದಿನ ತಮ್ಮ. ಏನ್ ಚಿಂಟು, ತುಂಬಾ ದಿನಗಳಾಗಿತ್ತು ಅವನ್ನ ಮೀಟ್ ಮಾಡಿ. ಸೊ ಇವತ್ತು ಅವನಿಗೆ ಫಸ್ಟ್ ರಾಖಿ ಕಟ್ಟಿದ್ವಿ. ಆ್ಯಂಡ್ ಲಿಶಾಂತ್ಗೆ ಸ್ನಾನ ಮಾಡಿಸ್ಬಿಟ್ಟು ನಮ್ಮ ಚಿನ್ನು ಸ್ಕೂಲ್ಗೆ ಹೋಗಿದ್ದಾಳಲ್ವ, ಅವಳು ಬಂದ ತಕ್ಷಣ ರಾಖಿ ಕಟ್ಟಬೇಕು. ಲಶ್ವಿಕ್ ನಿನ್ಗೆ ಅಕ್ಕ ರಾಖಿ ಕಟ್ತಾಳ? ಏನ್ ಕೊಡ್ತಿದ್ಯಾ ಅಕ್ಕನಿಗೆ ಗಿಫ್ಟು? ಚಾಕ್ಲೇಟ್ ಕೊಡ್ತಿದ್ಯಾ ಅಕ್ಕನಿಗೆ? ನೀನು ಅಕ್ಕನಿಗೆ ಚಾಕ್ಲೇಟ್ ಕೊಡ್ತಿದ್ಯಾ ಅಥವಾ ನೀನ್ ತಿನ್ನಕ್ ಚಾಕ್ಲೇಟ್ ತಗೋತಿದ್ಯಾ? ನೀನು ಚಾಕ್ಲೇಟ್ ತಿನ್ಕೊಂಡು ಅಕ್ಕನ ಕೊಡ್ತೀಯಾ? ಸೊ ಯಾರು ಸೋನು ನನ್ನ ಓನ್ ಸಿಸ್ಟರ್ ಅಂತ ಕಮೆಂಟ್ ಮಾಡಿದ್ರಿ. ಹೌದು, ಸೋನು ನನಗೆ ಸ್ವಂತ ಅಕ್ಕ. ನಮ್ಮ ಚಿಂಟು ಇವಾಗ ಏನು ತೋರಿಸ್ದೆ, ಅವನು ಬಂದು ನಮ್ಮ ಆಂಟಿ ಮಗ, ನಮ್ಮ ಅಮ್ಮನ ಮೊದಲನೇ ತಂಗಿ ಮಗ. ಇನ್ನೊಬ್ಬ ಸಂದೀಪ ಅಂತ ಇದ್ದಾನೆ, ಅವನು ನಮ್ಮ ಅಮ್ಮನ ಎರಡನೇ ತಂಗಿ ಮಗ. ನಮ್ಮ ಅಮ್ಮನಿಗೆ ಒಟ್ಟು ನಮ್ಮ ಅಜ್ಜಿಗೆ ಒಟ್ಟು 3 ಜನ ಹೆಣ್ಮಕ್ಳು, 1 ಗಂಡು ಮಗು. ನಮ್ಮ ಮಾಮ ಮತ್ತು ನಮ್ಮಮ್ಮ, ನನಗಿಬ್ಬರು ಆಂಟಿದಿರಿದ್ದಾರೆ. ಸೊ ಅವ್ರ ಮಕ್ಕಳು ಅಕ್ಕ ತಂಗಿರಲ್ವ, ನಾವು ಅಕ್ಕ ತಮ್ಮದಿರಲ್ವಾ.
ಸೊ ನಾವು ಅಣ್ಣ ಯಾರೂ ಇಲ್ಲ, ಹಾಗಾಗಿ ನನ್ನ ತಮ್ಮದಿರಿಗೆ ನಾವು ರಾಖಿ ಕಟ್ತಾ ಇದ್ದೀವಿ. ದೊಡ್ಡಪ್ಪನ ಮಕ್ಕಳಿದ್ದಾರೆ, ಬಟ್ ನಾವೆಲ್ಲ ಇಲ್ಲಿರೋದ್ರಿಂದ ಒಬ್ರಿಗೆ ಒಂದೊಂದು ರೀತಿ ಇರುತ್ತೆ. ನಮಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದು ಅಮ್ಮನ ಕಡೆಗೆ, ಅಪ್ಪನ ಕಡೆಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ಸ್ ಇಲ್ಲ. ಇದ್ರೂ ಯಾರು ಅಷ್ಟಾಗಿ ಕ್ಲೋಸಾಗಿ ಯಾರು ನಮ್ಮ ಜೊತೆ ಮಾತಾಡೋದಿಲ್ಲ. ಅಮ್ಮನ ಕಡೆ ಅಟ್ಯಾಚ್ಮೆಂಟ್ ತುಂಬಾ ಇದೆ ನಮಗೆ. ಅಮ್ಮನ ಕಡೆ ಸಂಬಂಧ ಅಟ್ಯಾಚ್ಮೆಂಟ್ ತುಂಬಾ ಇದೆ. ಅಪ್ಪನ ಕಡೆ ಅಷ್ಟಾಗಿ ಏನು ಹೇಳ್ತಾರೆ, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ಜೊತೆ ಮಾತಾಡ್ತೀವಿ. ಸಮ್ ರೀಸನ್ಸಿಂದ ಅಷ್ಟಾಗಿ ಕ್ಲೋಸ್ನೆಸ್ ಏನಿಲ್ಲ, ಮಾತಾಡ್ತೀವಿ ಅಷ್ಟೇ. ಚಿಕ್ಕ ವಯಸ್ಸಲ್ಲಿದ್ದಾಗೆ ಚೆನ್ನಾಗಿರ್ತಿತ್ತು. ಎಲ್ಲರಿಗೂ ರಾಖಿ ಕಟ್ತಾಯಿದ್ವಿ. ನಮ್ಮೂರಲ್ಲಿರೋ ಎಲ್ಲ ಅಣ್ಣದಿರ್ಗೂ ರಾಖಿ ಕಟ್ತಾಯಿದ್ವಿ. ನಾವು ಒಬ್ರಿಗೂ ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಈ ರೀತಿ ಇತ್ತು ನನ್ನ ಚೈಲ್ಡ್ಹುಡ್ ರಕ್ಷಾಬಂಧನ. ನೀವೆಲ್ಲ ಯಾವ ರೀತಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ರಿ ಚೈಲ್ಡ್ಹುಡ್ಡಲ್ಲಿ ರಕ್ಷಾಬಂಧನ? ಏನು ಗೊತ್ತಾ, ರಾಖಿ ಕಟ್ಟಿದ ತಕ್ಷಣ ಅಮೌಂಟ್ ಕೊಡ್ತಾಯಿದ್ರು. ಅವಾಗ ಏನೋ ಒಂಥರ ಖುಷಿ ಆಗೋದು. ಬಟ್ ಇವಾಗ ಏನಪ್ಪ ಅಂದರೆ, ಏನು ರಾಖಿ ಕಟ್ಟಿದ್ರೆ ದುಡ್ಡು ಇಸ್ಕೊಳ್ಳೋದಕ್ಕೇನೆ ಅನ್ನೋ ಥರ ನಂಗೆ ಅದು ಇಷ್ಟನೇ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡಿಬಿಟ್ಟೆ. ಆ್ಯಂಡ್ ಏನು ಹೇಳ್ತಾರೆ, ಏನಾದರೂ ಈಗ ಭೀಮ್ನ ಅಮಾವಾಸ್ಯೆ ಮಾಡಿದಾಗ ಗಂಡ ಹೆಂಡ್ತಿಗೆ ಏನಾದರೂ ಕೊಡಲೇಬೇಕಲ್ವಾ, ಅದು ಪದ್ಧತಿ. ಹಾಗೇ ರಾಖಿ ಕಟ್ಟಿದಾಗ ಅಣ್ಣ ತಂಗಿಗೆ ಏನಾದರೂ ಕೊಡಲೇಬೇಕು, ತಮ್ಮನೂ ತಂಗಿಗೆ ಏನಾದರೂ ಅಕ್ಕನಿಗೆ ಏನಾದರೂ ಕೊಡಲೇಬೇಕು. ಇದು ಪಾಲಿಸಿ ಅದೇ ರೀತಿಯೇ ಇರೋದು. ಸೊ ಏನೂ ಮಾಡೋದಕ್ಕಾಗಲ್ಲ. ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಕೊಟ್ಟರೆ ಏನೋ ಒಂಥರ ಖುಷಿ ಸಿಗುತ್ತೆ ನಮಗೆ, ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಅಷ್ಟೇ. ಈಗ ನನ್ನ ತಮ್ಮ ನೆನ್ನೆಲ್ಲ ನನ್ನ ಜೊತೆನೇ ಇದ್ದ, ಬಟ್ ಬೆಳಿಗ್ಗೆ ಎದ್ದ ತಕ್ಷಣವೇ ಅವರು ಬೆಂಗಳೂರಿಗೆ ಹೋದರು. ಅವರು ಬಂದ ಮೇಲೆ ರಾಖಿ ಕಟ್ಟಬೇಕು. ಸೊ ನಮ್ಮ ಅಕ್ಕ ಇವಾಗ ಟೀ ಮಾಡ್ತಿದ್ದಾಳೆ. ಟೀ ಕುಡ್ಕೊಂಡು ನಾನು ಲಿಶಿಗೆ, ನೀವು ಕೇಳ್ತಾ ಇದ್ರಿ ಲಿಶುಗೆ ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂತ. ಹೌದು, ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅವನಿಗೆ 6 ತುಂಬಿ 7ಕ್ಕೆ ಬಿದ್ದ ಮೇಲೆ, 7 ಮಂತ್ಗೆ ಬಿದ್ದ ಮೇಲೆ ನಾನು ಸಾಲಿಡ್ಸ್ನ ಸ್ಟಾರ್ಟ್ ಮಾಡಿದ್ದು. ಅದನ್ನೆಲ್ಲ ನಾನು ಅವ್ನು ತಿನ್ನೋದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದರೆ ದೃಷ್ಟಿ ಆಗುತ್ತೆ ಅಂತ ಹೇಳಿ. ಅವನಿಗೆ ಸ್ವಲ್ಪ ದಿನ ಜ್ವರ ಬಂದುಬಿಟ್ಟಿತ್ತು. ಸೊ ನಾನು ಅದಕ್ಕೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಬಟ್ ನಿಮಗೆ ನಾನು ಅವ್ನಿಗೆ ಏನೇನು ಫುಡ್ನ ಕೊಡ್ತೀನಿ ಅದನ್ನು ಬೇಕಾದರೆ ನಿಮಗೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಅವ್ನು ತಿನ್ನಿಸೋದನ್ನ ಮಾತ್ರ ನಾನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಅದು ಕೂಡ ಅಪ್ಕಮಿಂಗ್ ವ್ಲಾಗಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ಈ ಒಂದು ರಕ್ಷಾಬಂಧನದ ಏನಿದೆ ವ್ಲಾಗು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಒಂದು ಫಂಕ್ಷನ್ ವ್ಲಾಗ್ ಇದೆ, ಅದನ್ನು ಕೂಡ ಎಡಿಟ್ ಮಾಡಾಯಿತು. ಬಟ್ ಅಪ್ಲೋಡ್ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನಗೆ ಇನ್ನೊಬ್ಬರು ಕಮೆಂಟ್ ಮಾಡಿದರು, ನೀವು ಮಂಗಳಸೂತ್ರ ಏನು ಹಾಕ್ಕೊಂಡಿದ್ದೀರಾ ಇದು ಬಂದು ಚಿನ್ನದ ಅಂತ. ಇದು ಪ್ಯೂರ್ ಗೋಲ್ಡ್, ಓಕೆನಾ? ಪ್ಯೂರ್ ಗೋಲ್ಡ್ ಮಂಗಳಸೂತ್ರ. ನಾನು ಗೋಲ್ಡ್ ಚೈನೇ ಹಾಕ್ಕೊಂಡಿರೋದು. ಸೊ ನಿಮ್ಗೆ ಯಾಕೆ ಆ ಥರ ಅನ್ನಿಸ್ತು ಅಂತ ಗೊತ್ತಿಲ್ಲ. ಸೊ ನಾನು ಮಂಗಳಸೂತ್ರ ಚಿನ್ನದೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಟೀ ಆಯಿತು, ಟೀ ತಂದು ಕೊಟ್ಲು, ಟೀ ಕುಡಿತಾ ಇದ್ದೀನಿ. ನಾನು ಕೂಡ ಮಧ್ಯಾಹ್ನ ಅಡುಗೆ ಮಾಡ್ಕೊಳ್ಬೇಕು. ಬೆಳಗ್ಗೆ ಪಲಾವ್ ಮಾಡಿದ್ದೆ. ಮಹಿ ಆಫೀಸ್ಗೆ ಹೋಗಿದ್ದಾರಲ್ವ, ಸೊ ಬೆಳಗ್ಗೆ ಪಲಾವ್ ಮಾಡಿದ್ದೆ. ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಏನಾದ್ರು ಮಾಡ್ಕೊಳ್ಬೇಕು. ನನ್ನ ಗೋಲ್ಡ್ ಚೈನ್ ಡಿಸೈನ್ ಯಾವ ರೀತಿ ಇದೆ ಅಂದರೆ ಒಂಥರ ಏನಂದರೆ ಗೋಧಿ ಯಾವ ರೀತಿ ಇದೆ ಇದು ನೋಡ್ತಿರ್ಬೋದು. ಕಟ್ಸ್ ಥರ ಇರುತ್ತೆ ಗೊತ್ತಾ? ಸೊ ಈ ರೀತಿ ಇದೆ. ನಾನು ಇದನ್ನು ತೆಗಿಯೋದೇ ಇಲ್ಲ. ನಾನು ಹಾಕೊಂಡಾಗಿಂದ ಒಂದ್ಸಲನೂ ನಾನು ರಿಮೂವ್ ಮಾಡೋದೇ ಇಲ್ಲ. ಸ್ನಾನ ಮಾಡಬೇಕಾದ್ರೂ ಅಷ್ಟೇ. ಇನ್ನು ವಿಡಿಯೋದಲ್ಲಿ ಹೆಂಗೆ ನಾನು ತೋರಿಸ್ದೆ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಳ್ಳಿ. ನೋಡಿ ಈ ರೀತಿ ಇದೆ ಡಿಸೈನ್ ನಂದು ಮಂಗಳಸೂತ್ರ. ಅಳಿಯನ ಜೊತೆ ಒಂದು ಫೋಟೋ ಬೇಕು ಅಂತ ಹೇಳಿ ಒಂದು ಫೋಟೋ ತೆಗಿಸ್ಕೊಂಡೆ. ಅದಾದಮೇಲೆ ಇಲ್ಲಿಂದ ನಾನು ಕೂಡ ಹೊರಟೆ. ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೊಬಿಡೋಣ, ನನ್ನ ತಮ್ಮ ಬರೋಷ್ಟರಲ್ಲಿ ಟೈಮ್ ಆಗುತ್ತಲ್ವ ಅಂತ ಹೇಳಿ.
ಸೊ ಹಾಗಾಗಿ ನಾನು ಅಕ್ಕನ ಮನೆಯಿಂದ ಡೈರೆಕ್ಟ್ ನಮ್ಮ ಮನೆಗೆ ನಾನು ಹೋಗಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಸೊ ನನ್ನ ತಮ್ಮ ಬರೋಷ್ಟರಲ್ಲಿ ಎಲ್ಲ ಕೆಲಸನೂ ಆಗೋಗಿತ್ತು. ಸೊ ಅವನು ಈ ಒಂದು ಶರ್ಟ್ನ ಪಿಕ್ ಮಾಡ್ದೆ. ನಾನು ಆ್ಯಕ್ಚುಲಿ ಒಂದು 4-5 ಥರದ್ದು ಶರ್ಟು ಟೀ ಶರ್ಟ್ಸ್ ಎಲ್ಲ ತೋರಿಸ್ದೆ, ಬಟ್ ಆದರೆ ಅವನು ಇದನ್ನೇ ಲೈಕ್ ಮಾಡ್ದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದ್ರ ಜೊತೆ ನಾನೊಂದು ಬೆಲ್ಟ್ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಒಂದು ಯುನೀಕ್ ಆಗಿತ್ತು ಈ ಒಂದು ಬೆಲ್ಟು. ಸೊ ಒಳಗಡೆಯಿಂದ ಟೈ ಮಾಡ್ಕೊಳ್ಳೋ ಥರ. ಸೊ ಹಾಗಾಗಿ ಇದೊಂದು ಬೆಲ್ಟಿನ ನಾನು ಅವನಿಗೆ ಗಿಫ್ಟ್ ಮಾಡಿದ್ದೀನಿ. ಚಿಂಟು ಹೋಗ್ಬೇಕಾದ್ರೆ ಇತ್ತಲ್ಲ ಈ ಕಡೆನೆ. ಚಿನ್ನನ ಈ ಸೈಡ್ ನಿಲ್ಸ್ಕೊಳ್ಳಿ, ಆ ಸೈಡ್ ನೀನಿರೋ ಕಡೆ ನಿಲ್ಸ್ಕೊ. ಬಿಡು ಮಗ್ನೆ, ಬಿಡು ಮಗ್ನೆ, ಕೈ ಬಿಡಮ್ಮ, ಕೈ ಬಿಡಿಸೆ. ಲಕ್ಷ್ಮಿ ಕುಚ್ಚು ಕುಚ್ಚು ವಾವ್ ಲಕ್ಷ್ಮಿ, ವಾವ್. ಲಕ್ಷ್ಮಿಗಂತೂ ತುಂಬಾ ನಾಚ್ಕೊಳ್ತಾ ಇದ್ದ. ಏನಕ್ಕೆ ಅಂದರೆ ನಾನು ಅವನ್ನ ರೇಗಿಸ್ತಾ ಇದ್ದೆ. ವಾವ್ ಲಕ್ಷ್ಮಿಕ್ ವಾವ್ ಅಂತಂದರೆ ಸಾಕು ಅವ್ನು ತುಂಬಾ ನಾಚ್ಕೊಬಿಡ್ತಾನೆ. ಸೊ ಅವನ ಕಡೆಯಿಂದ ನಮ್ಮ ಚಿನ್ನುಗೆ ಈ ರೀತಿ ಗಿಫ್ಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಸೊ ನಮ್ಮ ಚಿನ್ನುಗೆ ಏನು ಗೊತ್ತಾ, ಅವಳಿಗೆ ಡ್ರಾಯಿಂಗ್ಸ್ ಮಾಡೋದು ಅದೆಲ್ಲ ತುಂಬಾ ಕ್ರೇಜ್ ಇದೆ ಅವಳಿಗೆ. ಹಾಗಾಗಿ ಆ ಒಂದು ಕಿಟ್ ಏನಿದೆ ಅದನ್ನು ಮತ್ತು ಅದ್ರ ಜೊತೆ ಒಂದು ಹೇರ್ ಬ್ಯಾಂಡ್, ಕ್ಲಿಪ್ಸ್ ಮತ್ತು ಒಂದು ಗಾಗಲ್ಸ್ ಏನಿದೆ ಅದನ್ನು ನಮ್ಮ ಲಕ್ಷ್ಮಿ ಕಡೆಯಿಂದ ನಮ್ಮ ಚಿನ್ನುಗೆ ಗಿಫ್ಟ್ ಆಗಿದ್ದು ಈ ವರ್ಷದ ರಕ್ಷಾಬಂಧನಕ್ಕೆ. ಸೊ ನನ್ನ ಮಗನಿಂದ ನಮ್ಮ ಚಿನ್ನುಗೆ ಏನು ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಶಾಂತ್ ಇಲ್ಲಿ ಹಿಂಗ ಮಂಗ್ನೆ ಒಂಚೂರು ಕಟ್ಟ ಲಕ್ಷ್ಮಿ ಅಷ್ಟೇ. ಯಾರು ವಿಡಿಯೋ ಮಾತಾಡ್ತಿದ್ದ ಇಟ್ಕೊ ಅಕ್ಕನಿಗೆ ಗಿಫ್ಟ್ ಚಿನ್ನುನಿಗೆ ಭಾನುವಾರ ಬರುತ್ತೆ. ಓಕೆನಾ? ಕೈ ತೋರಿಸ ಅದೇ ಗಿಫ್ಟ್ ಮಾಡಿಕೋನು. ಅಯ್ಯೋ ಲಿಶು ಕಡೆಯಿಂದ ನಮ್ಮ ಚಿನ್ನುಗೆ ಗಿಫ್ಟ್ ಬರೋದು ತುಂಬ ಲೇಟ್ ಆಗ್ತಾ ಇದೆ. ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಬಟ್ ಅದು ತುಂಬ ಡಿಲೇ ಆಗ್ತಾ ಇರೋ ಕಾರಣದಿಂದ ನಮ್ಮ ಚಿನ್ನುಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೆ ನೆಕ್ಸ್ಟ್ ವೀಕ್ ಪಕ್ಕ ಬರುತ್ತೆ ಓಕೆನಾ ಅಂತ ಹೇಳಿ. ಸೊ ಇಲ್ಲಿ ನನ್ನ ತಮ್ಮನಿಗೆ ನಾನಿಲ್ಲಿ ರಾಖಿ ಕಟ್ತಾ ಇದ್ದೀನಿ. ಇವನು ನನ್ನ ಸ್ವಂತ ತಮ್ಮ ಓಕೆನಾ. ನಾನು ಇವನು ಎಷ್ಟು ಕಿತ್ತಾಡಿದ್ದೀವಿ ಅಂದರೆ ನೀವು ಇಮ್ಯಾಜಿನ್ನು ಮಾಡ್ಕೊಳ್ಳೋದಿಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ ಎಲ್ಲರ ಮನೆಯಲ್ಲೂ ಅಕ್ಕ ತಮ್ಮ ಅಣ್ಣ ತಂಗಿ ಕಿತ್ತಾಡೇ ಆಡ್ತಾರೆ. ಯಾವ ರೇಂಜ್ ಕಿತ್ತಾಡ್ತಾರೆ ಅಂದರೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ಕಿತ್ತಾಡಿರ್ತೀವಿ. ಸೊ ಮದುವೆ ಆಗಿ ಗಂಡನ ಮನೆಗೆ ಅಥವಾ ಸಪ್ರೇಟ್ ಆಗ್ತೀವಿ ಗೊತ್ತಾ, ಮದುವೆ ಆಗಿ ದೂರ ಆದಾಗಲೇ ಗೊತ್ತಾಗೋದು ಅವ್ರ ಜೊತೆ ನಾವು ಎಷ್ಟೆಲ್ಲ ಕಿತ್ತಾಡ್ತಿದ್ವಿ. ಇವಾಗ ಕಿತ್ತಾಡೋದಿಲ್ಲ, ಮಾತಾಡೋದಕ್ಕೂ ಯಾರೂ ಇಲ್ವಲ್ಲ ಅನ್ನೋಷ್ಟು ಬೇಜಾರಾಗ್ತಾ ಇರುತ್ತೆ. ನನ್ನ ತಮ್ಮ ನಾನು ಮದುವೆ ಆಗಿ ಹೋದ್ಮೇಲೆ ನನಗೆ ಹೇಳಿದ್ದೇನೆ ಅಷ್ಟು ಕಿತ್ತಾಡ್ತಿದ್ವಿ, ಅವಳು ಇಲ್ಲದೆ ಹೋಗಿರೋದಕ್ಕೆ ಎಷ್ಟು ಬೇಜಾರಾಗ್ತಾ ಇದ್ದೆ ಮನೇಲಿ ಅಂತ ಹೇಳ್ತಾ ಇದ್ದ. ಇವನು ಬಂದು ಸಂದೀಪ್ ಅಂತ. ಇವನು ಆಲ್ಮೋಸ್ಟ್ ನೀವು ವ್ಲಾಗಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಇವನು ಆವಾಗವಾಗ ಕಾಣಿಸ್ಕೊಳ್ತಾ ಇರ್ತಾನೆ. ಸೊ ಇವನು ಬಂದು ನನ್ನ ಕೊನೆ ತಮ್ಮ, ನನ್ನ ಎರಡನೇ ಆಂಟಿ ಏನಿದ್ದಾರೆ ಅವ್ರ ಮಗ. ಸೊ ಇವನು ಅಷ್ಟೇ ತುಂಬಾ ತರಲೆ, ತುಂಬಾ ಚೆನ್ನಾಗಿ ಮೊದಲಿಗಿಂತ ಹೋಲಿಸ್ಕೊಂಡ್ರೆ ಇವಾಗೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತೀವಿ. ಮೊದಲಾದರೆ ಗೊತ್ತಿರುತ್ತಲ್ಲ ತುಂಬ ಕಿತ್ತಾಡೋದು ಅದೆಲ್ಲ ಇದ್ದೇ ಇರುತ್ತೆ.
ಸೊ ಎಲ್ಲ ದೊಡ್ಡವರಾದ್ಮೇಲೆ ಅಲ್ವಾ ಒಬ್ರಿಗೊಬ್ರು ಮೇಲೆ ಆ ಲವ್ ಬಾಂಡಿಂಗ್ ಅನ್ನೋದು ತುಂಬ ಜಾಸ್ತಿ ಆಗೋದು, ಕೇರಿಂಗ್ ಆಗಿರ್ಬೋದು, ಅದೆಲ್ಲ ಆಲ್ಮೋಸ್ಟ್ ಬೆಳೆದು ದೊಡ್ಡವರಾಗ್ತೀವಲ್ವಾ. ಸೊ ಆ ಟೈಮಲ್ಲೇ ಅನಿಸುತ್ತೆ. ಹೊಲ್ದಿರೋದು ನೋಡಿ ಅವನು ಅದನ್ನ ಅವ್ನು ಕೊಟ್ಟಿರೋ 10 ರೂಪಾಯಿ ನೋಟ್ ನೋಡ್ಬಿಟ್ಟು ನನಗಂತೂ ಗಾಬರಿ ಆಗ್ಬಿಟ್ಟು ಯಾರು ಕೊಡ್ತಾರೆ ಹೇಳಿ? ರಕ್ಷಾಬಂಧನ ಟೈಮಲ್ಲಿ ಯಾರು ಮಾಡ್ತಾರೆ? ಈ ವರ್ಷದ ರಕ್ಷಾಬಂಧನ ಅಲ್ಲೇ ಇರೋ 2,000 ಊಟ ಮಾಡಿದ್ರ ಎಷ್ಟು ಅಂತ ಸಿಟ್ಕೊಳ್ಳೋದು ಅಷ್ಟು ಇವೇನು ಕೆಮಿಕಲ್ ಇರಲ್ಲ ಅನ್ಕೋತೀನಿ. ಕಣಿಗೆ ಅಂತಾನೆ ಮಾಡೋರೆ ನೋಡಿಲಿ, ಕಣಿಗೆ ಅಂತಾನೆ ಮಾಡೋರೆ. ಅದನ್ನ ನಾನು ಹೇಳ್ತಿರೋದು ಒಂದ್ಸಲಿಗೆ ಹಾಕೋರು ಒಂದೇ ಸಲ ನಮ್ಮಮ್ಮ सीट पर आओ और सीट पर करे और लेट ತಿಂದೇನಮ್ಮ ಏನಾದ್ರು? ಜಾಸ್ತಿ ಮಾತಾಡ್ಬೇಡ, ಮನೆಗೆ ಹೋಗು. ರಕ್ತ ಇಲ್ಲ ಚೆನ್ನಾಗಿ ತರಕಾರಿ ಸೊಪ್ಪು ಸದೆ ಆಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಕೊತ್ತಂಬರಿ ಇರ್ಬೇಡ್ರಿ ಎಲ್ಲ ಚೆನ್ನಾಗಿ ತಿಂದು ಸ್ನಾನ 15 ದಿವಸದ ಮೇಲೆ ತಲೆ ಬಿಟ್ಟಂತೆ ಮಕ ಬಿಟ್ಟು ಇಲ್ಲಿಂದ ಆಚೆಗೆ ಮೈ ತೊಳ್ಕೊಂತ ತಲೆಗೆ ಸ್ನಾನ ಮಾಡಬಾರ್ದಲ್ಲ. 15 ದಿವಸ ಅಡುಗೆ ಮನೆಗೆ ಬಿಡ್ಬೇಡ್ರಿ ಅಂತ ಹೇಳೋದು. ಸೊ ಇವಾಗ ರಾಖಿ ಎಲ್ಲ ಕಟ್ಟಾಯಿತು ನನ್ನ ತಮ್ಮದಿರಿಗೆ. ಲಿಶುಗೂ ಕೂಡ ನಮ್ಮ ಚಿನ್ನು ಇವಾಗ ರಾಖಿ ಕಟ್ಟಲು. ಈಗ ಹೋಗಿ ಊಟ ಮಾಡಿಬಿಟ್ಟು ಮಲ್ಕೋಬೇಕು. ಆ್ಯಂಡ್ ನಮ್ಮ ಅಮ್ಮನಿಗೆ ಆಪ್ರೇಷನ್ ಆಗಿದೆ ಅಲ್ವಾ, ಸೊ ಅವರು ರೆಸ್ಟ್ ಮಾಡ್ತಿದ್ದಾರೆ. ಕೇಳ್ತಿದ್ರಲ್ಲ ನಮ್ಮ ಅಮ್ಮಂಗೆ ಏನಾಗಿತ್ತು ಅಂತ. ಸೊ ಅವ್ರಿಗೆ ಆಪ್ರೇಷನ್ ಆಗಿದೆ, ಕಣ್ಣಲ್ಲಿ ಪೊರೆ ಬಂದಿತ್ತಲ್ವಾ. ಸೊ ಇವತ್ತು ಆಪ್ರೇಷನ್ ಮಾಡಿಸ್ಕೊಂಡು ಮನೆಗೆ ಬಂದಿದ್ದಾರೆ. ಟೋಟಲ್ 30K ಏನೋ ಕೇಳಿದ್ರಂತೆ. ಸೊ ಗೊತ್ತಿರೋರ ಕಡೆಯಿಂದ ಹೋದ್ಮೇಲೆ ಸ್ವಲ್ಪ ಡಿಸ್ಕೌಂಟ್ ಆಗಿ 15,000 ಪೇ ಮಾಡಿ ಆಪ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಣ್ಣು ಪೊರೆ ತಗ್ಸ್ಕೊಂಡು. ಸೊ ಇವಾಗ ಮನೆಗೆ ಹೋಗಬೇಕು. ಅಮ್ಮನ ನಮ್ಮ ಅಕ್ಕರ ಮನೇಲೇ ಇರ್ತಾರೆ, ನಮ್ಮಮ್ಮ ಇಲ್ಲೇ ರೆಸ್ಟ್ ಮಾಡ್ತಿರ್ತಾರೆ. ಸೊ ಅಲ್ಲಿ ನಾನು ಪಾಪು ನೋಡಿಕೊಂಡು ಹ್ಯಾಂಡಲ್ ಮಾಡೋದಕ್ಕಾಗಲ್ವಲ್ಲ. ಸೊ ನಾನಿನ್ನೂ ಊಟ ಮಾಡಿಲ್ಲ. ನಾನು ಬಂದಿಲ್ಲ ಅಂದ್ರೆ ಆಮೇಲೆ ಅದಕ್ಕೂ ಬೇಜಾರು ಮಾಡ್ಕೊತೀಯಲ್ಲವ. ಯಾರು ಹೇಳಿಲ್ವಾ ನಾನು ಫೋನ್ ಮಾಡಿದ್ನಾ? ಮಾಡಿದ್ದೆ. ಅವ್ನು ಯಾರ ಜೊತೆನ ಮಾತಾಡ್ತಿದ್ದ. ಸಂದೀಪನ್ಗೆ 2 ಸಲ ಮಾಡಿದ್ದೀನಿ, ಕೇಳು. ಬೇಕಾದ್ರೆ ಕೇಳೋ ಅವನ್ನ ಕಳೆದ್ಬಿಟ್ಟು ಮಾಡಿದ್ನೋ ಇಲ್ವೋ ಅಂತ. ಈಗ ಇಲ್ಲಿ ಬಂದಾಗ ನಿನ್ನ ಅಕ್ಕನ ಫೋನ್ ಮಾಡೋದೇನೋ ಕೇಳ್ತಿದ್ದಲ್ಲ, ಎಲ್ಲ ಐಸು ಬಂದು ಮಾತಾಡ್ತೀನಿ ಅಂದಾಗ ಅವಳೇ ಫಸ್ಟ್ ಕೇಳ್ತವಳು. ಅದ್ಯಾರೋ ಬಂದವ್ರೆ ನೀರು ನೋಡ್ತೀವಿ, ಅವ್ರನ್ನೂ ಬರ್ತಾರೆ. ಅವ್ರು ಈಗ ಹೋದ್ರು, ಹಂಗೆ ಹೋದ ತಕ್ಷಣ ಬಂದೆ. ಸರಿ ಬರ್ತೀನಿ, ಮಲ್ಕೋ. ಲೈಟ್ ಆಫ್ ಮಾಡ್ಬಿಡ್ಲಾ? ಲೈಟ್ ಆಫ್ ಸರಿ ಹೋಗೋಣ ಮನೆಗೆ. ಬನ್ನಿ ಹೋಗೋಣ. ನಿಶು ಬಾ ಹೋಗೋಣ. ಬಾ, ಇನ್ನೂ ಊಟ ಮಾಡಿಲ್ಲ ನಾವು. ಬಾರೋ.
ಲಾಸ್ಟ್ ಇಯರ್ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ, ಅದ್ರ ವ್ಲಾಗ್ ಕೂಡ ನಾನು ಶೇರ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನಾನು ಹೇಳಿದ್ವಿ ಈ ವರ್ಷ ಯಾವ ಕೇಕ್ ಕಟ್ಟಿಂಗ್ ಏನೂ ಬೇಡ ಅಂತ ಹೇಳಿ. ಸೊ ಹಾಗಾಗಿ ನಾವೇನು ಕೇಕೆಲ್ಲ ಕಟ್ ಮಾಡಲಿಲ್ಲ, ಅಮ್ಮನಿಗೆ ಬೇರೆ ಆಪ್ರೇಷನ್ ಮಾಡಿಸಿದ್ವಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್.